ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 27ನೇ ಅಧ್ಯಾಯ 44ನೇ ವಾಕ್ಯ. ಮಿಕ್ಕಾದವರಲ್ಲಿ ಕೆಲವರು ಹಲಗೆಗಳ ಮೇಲೆ, ಕೆಲವರು ಹಡಗಿನ ತುಂಡುಗಳ ಮೇಲೆ ಹೋಗಬೇಕೆಂತಲೂ ಅಪ್ಪಣೆ ಕೊಟ್ಟನು. ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದರು. ಈ ವಾಕ್ಯ ನನಗೆ ಬಹಳ ಸಂತೋಷ ಕೊಡುವಂಥ ಒಂದು ಲೈನ್. ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದರು. 27ನೇ ಅಧ್ಯಾಯದ ಪ್ರಾರಂಭ ಓದುವಾಗ ಅಲ್ಲಿ ರೋಮ್ ದೇಶಕ್ಕೆ ಪೌಲನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವನು ನಾನು ಚಕ್ರವರ್ತಿ ಎದುರಿನಲ್ಲಿ ಮಾತಾಡ್ತೇನೆ ಅಂತ ಹೇಳಿದ್ರಿಂದ ಅಗ್ರಿಪ್ಪನ ಆರ್ಡರ್ ನಿಮಿತ್ತವಾಗಿ ಅವನನ್ನು ಚಕ್ರವರ್ತಿಯ ಹತ್ರ ಕರ್ಕೊಂಡು ಹೋಗುವಂತಹ ಪ್ರಯತ್ನ. ಆದರೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರುವಂಥ ಸಮಯದಲ್ಲಿ ಅವರಿಗೆ ಪ್ರಯಾಣ ಮಾಡುವುದು ಅಪಾಯಕರವಾಗಿತ್ತು. 10ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಈ ಪ್ರಯಾಣ ಮಾಡೋದು ಬೇಡ, ಇದು ನಮಗೆ ನಷ್ಟವಾಗುತ್ತೆ, ನಮ್ಮ ಪ್ರಾಣ ನಷ್ಟ ಆಗುತ್ತೆ, ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿದಾಗ 11ನೇ ವಾಕ್ಯದಲ್ಲಿ ನೋಡ್ತೀವಿ. ಆದರೆ ಪೌಲನು ಹೇಳಿದ ಮಾತುಗಳಿಗಿಂತ ನಾವಿಕನು ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿ ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು. ಪೌಲ ಒಂದು ಮಾತು ಹೇಳ್ತಾನೆ, ಬೇಡ, ನನಗನ್ನಿಸ್ತಾ ಇದೆ ಈ ಪ್ರಯಾಣ ದುಃಖಕರವಾಗುತ್ತೆ, ಸಮಸ್ಯೆ ಆಗುತ್ತೆ, ಇಲ್ಲಿ ಪ್ರಾಣಗಳು ನಷ್ಟವಾಗುತ್ತೆ, ಅದರಿಂದ ಹೋಗೋದು ಬೇಡ ಎಂಬುದಾಗಿ ಹೇಳಿದಾಗ ಅವರು ಒಪ್ಪೋದೇ ಇಲ್ಲ. ಶತಾಧಿಪತಿ ಒಪ್ಪೋದೇ ಇಲ್ಲ. ನಾವಿಕ ಹೇಳ್ತಾನೆ, ಕ್ಯಾಪ್ಟನ್ ಹೇಳ್ತಾನೆ, ನೋ ವಿ ಕ್ಯಾನ್ ಗೋ, ನಾವು ಹೋಗಬಹುದು ಅಂತ ಹೇಳ್ತಾನೆ. ಪೌಲನ್ಗೇನು ಗೊತ್ತು, ನಮಗೆ ಗೊತ್ತು ಎಂಬುದಾಗೆಲ್ಲ ಅವ್ರು ಹೇಳಿ ಪೌಲನ ಮಾತುಗಳಿಗಿಂತ ಅವರ ಮಾತನ್ನು ಲಕ್ಷ್ಯ ಕೊಟ್ಟು ಮುಂದೆ ಹೋಗ್ತಾರೆ. ನಮಗೆ ಗೊತ್ತು, ಹೋಗುವಾಗ ಅಲ್ಲಿ ತೆಂಕಣ ಗಾಳಿ ಮೆಲ್ಲಗೆ ಬೀಸಿದಾಗ ಉದ್ದೇಶ ಸಾರ್ಥಕವಾಯಿತು ಅಂತ ತಿಳ್ಕೊಳ್ತಾರೆ. 14ನೇ ವಾಕ್ಯ ಹೇಳುತ್ತೆ, ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಿನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚು ಗಾಳಿ ಹೊಡೆಯಿತು. ಹುಚ್ಚು ಗಾಳಿ ಹೊಡೆದು ಆ ಹಡಗು ಒಡೆದು ಹೋಗುವಂಥ ಸನ್ನಿವೇಶಕ್ಕೆ ಬಂತು. ಒಂದು ರೀತಿಯಲ್ಲಿ ನಾವು ನೆನೆಸದಂತಹ ರೀತಿಯಲ್ಲಿ ನಮ್ಮ ಪ್ರಯಾಣ ಸುಖಕರವಾಗಿದೆ ಎಂಬುದಾಗಿ ತಿಳಿದುಕೊಂಡು ಮುಂದೆ ಸಾಗುತ್ತಿರುವಾಗ ನಾವು ನೆನೆಸದೇ ಇರುವಂತಹ ಒಂದು ದೊಡ್ಡ ಬಿರುಗಾಳಿ ನಮ್ಮ ಜೀವಿತವೆಂಬ ಹಡಗಿನ ಮೇಲೆ ಬೀಸುವಾಗಲೂ ಸಹ ನಾವು ದೇವರಲ್ಲಿ ಆಶ್ರಯಿಸುವಂಥ ವ್ಯಕ್ತಿಗಳಾದರೆ ನಮ್ಮ ಸಂಗಡ ಇರುವಂತಹ ಒಬ್ಬ ದೇವರಿದ್ದಾನೆ. ತೆಂಕಣ ಗಾಳಿ ಬೀಸಿದಾಗ ಎಲ್ಲ ಸರಿಯಾಗಿದೆ ಅಂತ ತಿಳ್ಕೊಂಡ್ರು. ಆದರೆ ಈಶಾನ್ಯ ವಾಯು ಎಂಬ ಒಂದು ಹುಚ್ಚು ಗಾಳಿ ಅವರಿಗೆ ವಿರುದ್ಧವಾಗಿ ಬೀಸ್ತಾ ಇದೆ. ನನ್ನನ್ನು ಕೇಳುವ ದೇವರ ಮಕ್ಕಳೇ, ಒಂದು ವೇಳೆ ನಾವು ತಿಳ್ಕೊಳ್ತೀವಿ ಎಲ್ಲ ಚೆನ್ನಾಗಿದೆ ಅಂತ, ಸನ್ನಿವೇಶವು ಯಾವಾಗ ಬೇಕಾದರೂ ಬದಲಾಗಬಹುದು. ಆದರೆ ಕರ್ತನು ನಮ್ಮ ಸಂಗಡ ಇರಬೇಕು ಅಂತ ಸಂದರ್ಭಗಳು ಇಲ್ಲಿ ನೋಡುವಾಗ ಅನೇಕ ದಿವಸಗಳ ತನಕ ಅಥವಾ 14 ದಿನಗಳಿಂದ ಸೂರ್ಯ ಕಾಣ್ತಾ ಇಲ್ಲ, ನಕ್ಷತ್ರ ಕಾಣ್ತಾ ಇಲ್ಲ, ದೊಡ್ಡ ಬಿರುಗಾಳಿ ಬೀಸ್ತಾ ಇರೋದ್ರಿಂದ ತಪ್ಪಿಸಿಕೊಳ್ತೇವೆ ಎಂಬ ಒಂದು ನಂಬಿಕೆ, ನಿರೀಕ್ಷೆ ಕಳ್ಕೊಂಡ್ರು ಅವರು. ಎಲ್ಲರೂ ಉಪವಾಸವಿದ್ದಾರೆ, ಯಾರೂ ತಿಂತಾ ಇಲ್ಲ, ಯಾರೂ ಆಹಾರ ತಿಂತಾ ಇಲ್ಲ. ಸರಕುಗಳನ್ನೆಲ್ಲ ಸಮುದ್ರಕ್ಕೆ ಹಾಕಿ ಅದರ ಹಡಗಿನ ವೆಯ್ಟನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಎಷ್ಟು ವೆಯ್ಟ್ ಕಡಿಮೆ ಮಾಡಿದ್ರೂ ಸಹ ಹಡಗು ಒಡೆದು ಹೋಗುವಂಥ, ಮುಳುಗುವಂಥ ಸನ್ನಿವೇಶದಿಂದ ಬದಲಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪೌಲ ಎದ್ದು ನಿಂತ್ಕೊಂಡು ಹೇಳ್ತಾನೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ರ ನಿಂತು, ಪೌಲನೇ ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ನಿನ್ನ ಮೇಲಿನ ದಯೆಯಿಂದ ಅವರೆಲ್ಲರನ್ನ ಉಳಿಸಿದ್ದೇನೆ ಅಂತ ದೇವರು ಹೇಳ್ತಾರೆ. ಸನ್ನಿವೇಶ ಪ್ರತಿಕೂಲವಾಗಿದೆ. 14 ದಿನಗಳಿಂದ ಸೂರ್ಯ ಕಾಣ್ತಾ ಇಲ್ಲ, ಬಿರುಗಾಳಿ ಬೀಸ್ತಾ ಇದೆ, ಆಹಾರ ತಿಂದಿಲ್ಲ, ಬಹಳ ಕಷ್ಟಪಡ್ತಾ ಇದ್ದಾರೆ. ಆದರೆ ದೇವರ ಶಬ್ದ ಆ ಆಳ ಸಮುದ್ರದ ಬಳಿಯಲ್ಲೂ ಬರ್ತಾ ಇದೆ. ನಿನ್ನ ಜೀವಿತದ ವೇದನೆಯ ಸಮಯದಲ್ಲಿ, ನಿನ್ನ ಜೀವಿತದ ದುಃಖದ ಸಮಯದಲ್ಲಿ, ಇಕ್ಕಟ್ಟಿನ ಸಮಯದಲ್ಲೂ ಸಹ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಿನ್ನ ಬಳಿಯಲ್ಲಿ ಮಾತಾಡುವಂಥ ಒಬ್ಬ ದೇವರಿದ್ದಾನೆ, ನಿನ್ನ ಕಣ್ಣೀರನ್ನು ನೋಡುವಂಥ ಒಬ್ಬ ದೇವರಿದ್ದಾನೆ, ನಿನ್ನ ಸಮಸ್ಯೆಗೆ ಪರಿಹಾರ ಕೊಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನ ಹೇಳೋಣ, ಕರ್ತನೆ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ಆದರೆ ಮುಂದಿನ ಆ ವಾಕ್ಯಗಳನ್ನು ಓದುವಂಥ ಸಮಯದಲ್ಲಿ ಪೌಲ ಅವರ ಹತ್ರ ಹೇಳ್ತಾನೆ, 276 ಜನ ಇರುವಾಗ ಅವ್ರಿಗೆ ಹೇಳ್ತಾ ಇದ್ದಾನೆ, 275 ಜನರು ನಿರಾಶೆಯಿಂದಿರುವಾಗ ಒಬ್ಬ ಮಾತ್ರ ಕಾನ್ಫಿಡೆನ್ಸಲ್ಲಿ ಎದ್ದು ನಿಂತ್ಕೊಂಡಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಸಹೋದರರೇ, 14 ದಿನದಿಂದ ಊಟ ಮಾಡಿಲ್ಲ, ನೀವು ಊಟ ಮಾಡಿರಿ, ಬಲವಂದ್ರಿ. ದೇವರು ನನಗೊಂದು ಮಾತು ಹೇಳಿದ್ದಾರೆ, ಸನ್ನಿವೇಶ ಪ್ರತಿಕೂಲವಾಗಿದೆ, ಹಡಗು ಹೊಡೆದು ಹೋಗುವಂಥ
ಸ್ಥಿತಿ ಇದೆ. ಸೂರ್ಯ ಕಾಣಿಸುವಂತಹ ಸ್ಥಿತಿ ಕಾಣ್ತಾ ಇಲ್ಲ, ಬಿರುಗಾಳಿ ನಿಲ್ಲುವಂತಹ ಸನ್ನಿವೇಶ ಇಲ್ಲ. ಆದರೂ ಪೌಲನಿಗೆ ಅವನು ದೇವರ ಮಾತಿನಲ್ಲಿ ನಂಬಿಕೆ ಇಡ್ತಾ ಇದ್ದಾನೆ. ಸನ್ನಿವೇಶಗಳು ಸುತ್ತಲೂ ಪ್ರತಿಕೂಲವಾಗಿರುವಾಗಲೂ ಅವನಿಗೆ ದೇವರ ಮಾತಿನ ಮೇಲೊಂದು ನಂಬಿಕೆ ಇತ್ತು. ಕಾರಣ ಸನ್ನಿವೇಶಗಳನ್ನು ಬದಲಾವಣೆ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಸುರಕ್ಷಿತವಾಗಿ ತೀರವನ್ನು ಸೇರಿಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ. ಎಷ್ಟೇ ದೊಡ್ಡ ಬಿರುಗಾಳಿ ಬೀಸಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ನಿನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದರೆ, ಆ ದೇವರು ನಿನ್ನ ಸಂಗಡ ಇರೋದಾದರೆ ಆತನು ನಿನ್ನನ್ನು ಸುರಕ್ಷಿತವಾಗಿ ತೀರ ತಲುಪಿಸುವಂತಹ ವ್ಯಕ್ತಿಯಾಗಿದ್ದಾನೆ. ಮುಂದೆ ನಾವು ನೋಡಬೇಕಾದ್ರೆ ಅಲ್ಲಿ ಹಡಗು ಒಡೆದೋಗ್ಬಿಡ್ತದೆ. ಎಲ್ಲ ಒಡೆದೋಯ್ತು, ಸಮಸ್ಯೆ ಆಯಿತು. ಅದು ಆ ಹಡಗು ಒಡೆದೋದಂಥ ಸಮಯದಲ್ಲಿ ಅವರು ಮರಳಿನ ದಿಬ್ಬ ಕತ್ತಿಸ್ತಾರೆ. ಅಲ್ಲಿ ಮುಂದೆ ನಾವು ನೋಡುವಾಗ ಕೆಲವರು ಈಜ್ಕೊಂಡು ಹೋಗ್ತಾರೆ, ಕೆಲವರು ಹಲಗೆ ಮೇಲೆ ಹೋಗ್ತಾರೆ, ಬೇರೆ ಕೆಲವರು ಹಡಗಿನ ತುಂಡುಗಳ ಮೇಲೆ ಹೋಗ್ತಾರೆ. ಹೆಂಗೆಂಗೋ ಬರ್ತಾರೆ, ಎಲ್ಲೆಲ್ಲಿಂದನೂ ಬರ್ತಾರೆ. ಆದರೆ ಕೊನೆಗೆ ವಾಕ್ಯ 44ನೇ ವಾಕ್ಯ ಹೇಳುತ್ತೆ, ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ಸೇರಿದರು. ಎಲ್ಲಿ ಬಂದರು ಅಂತಲ್ಲ, ಹಡಗು ತೀರಕ್ಕೆ ಬಂತ ಅನ್ನೋದಲ್ಲ ವಿಷಯ. ಅಯ್ಯೋ ಸ್ವಾಮಿ, ನಾನು ಈಜ್ಕೊಂಡು ಬಂದೆ, ಇನ್ನೊಬ್ಬ ಹೇಳ್ತಾನೆ ನಾನು ಹಲಗೆ ಮೇಲೆ ಬಂದೆ, ಇನ್ನೊಬ್ಬ ಹೇಳ್ತಾನೆ ಹಡಗಿನ ತುಂಡುಗಳ ಮೇಲೆ ಬಂದೆ. ಹೇಗೆ ಬಂದರೂ ಪರವಾಗಿಲ್ಲ, ನೀನು ತೀರಕ್ಕೆ ತಲುಪೋದಿಲ್ಲ. ಅದಕ್ಕೆ ದೇವರಿಗೆ ಸ್ತೋತ್ರ ಮಾಡಬೇಕು. ನನ್ನ ಜೀವಿತದಲ್ಲೂ ಸಹ ನಮ್ಮನ್ನು ತೀರಕ್ಕೆ ತಲುಪಿಸುವಂಥ ಒಬ್ಬ ದೇವರಿದ್ದಾನೆ. ದೊಡ್ಡ ಬಿರುಗಾಳಿ ಬೀಸ್ತಾ ಇರಬಹುದು, ತೀರಕ್ಕೆ ತಲುಪುವುದಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಿನ್ನ ಮೇಲೆ ವಾದಿಸುವಂಥ ಬಿರುಗಾಳಿಗಳು ದೊಡ್ಡದು ಬೀಸ್ತಾ ಇರ್ಬೋದು. ಆದರೆ ನೀನು ದೇವರ ಮಾತಿನಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗುವುದಾದರೆ ನಿನ್ನನ್ನು ಸುರಕ್ಷಿತವಾಗಿ ತೀರಕ್ಕೆ ತಲುಪಿಸುವಂಥ ಒಬ್ಬ ದೇವರಿದ್ದಾನೆ. ಇಂದಿನ ಬಿರುಗಾಳಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಯಾವ ರೀತಿಯಲ್ಲಾದರೂ ನಿನ್ನನ್ನು ತೀರಕ್ಕೆ ತಲುಪಿಸುವಂಥ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನು ನಿನ್ನ ಪಾದ ಬಳಿಗೆ ಒಪ್ಪಿಸ್ತೇವೆ. ನಿನ್ನ ಮಕ್ಕಳ ಜೀವಿತದ ಪ್ರಯಾಣದಲ್ಲಿ ಬರುವಂಥ ಬಿರುಗಾಳಿಗಳ ಮಧ್ಯದಲ್ಲಿ ಹಡಗು ಹೊಡೆದು ಹೋಗುವಂಥ ಸನ್ನಿವೇಶ ಆದರೂ ಸುರಕ್ಷಿತವಾಗಿ ತೀರಕ್ಕೆ ತಲುಪಿಸುವಂಥ ಒಬ್ಬ ದೇವರು ನೀನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳ ಸಂಗಡ ಇದ್ದು ಆಶೀರ್ವಾದ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.